ಸಿಬ್ಬಂದಿಗಳಿಗೆ ಸಂಬಳ ನೀಡದೆ ಸತಾಯಿಸುತ್ತಿದ್ದ ಟಿಬಿಆರ್ ಕಂಪನಿಯ ವಿರುದ್ಧ ಸಮರ ಸಾರಿರುವ ಸುಮಾರು 90 ಮಂದಿ ಹೆಚ್ಚುಮಾಡಿ ಟೋಲ್ ಗೇಟ್ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರ ನಡೆಸುತ್ತಿದ್ದಾರೆ. ಮುಂಜಾನೆ 8 ಗಂಟೆಗೆ ಮುಷ್ಕರ ಆರಂಭಿಸಿದ ಸಿಬ್ಬಂದಿಗಳನ್ನು ಮನವೊಲಿಸಲು ಅಧಿಕಾರಿಗಳು ವಿವಿಧ ಬಗೆಯಲ್ಲಿ ಪ್ರಯತ್ನ ನಡೆಸಿದರೂ ಪ್ರಯತ್ನ ವಿಫಲಗೊಂಡಿದೆ. ಈ ಬಗ್ಗೆ ಸಿಬ್ಬಂದಿಗಳ ಪರವಾಗಿ ಮಾತನಾಡಿದ ಲೀಲಾಧರ್ ಅವರು ತಿಂಗಳ 10ನೇ ತಾರೀಕಿನ ಮುಂಚಿತವಾಗಿ ಸಂಬಳ ನೀಡುವ ಭರವಸೆಯನ್ನ ಟಿಬಿಆರ್ ಕಂಪನಿ ನೀಡಿತ್ತು. ಆದರೆ ನಾನಾ ಕಾರಣ ಹೇಳಿ ತಾರೀಕು 18 ಆದರೂ ಸಂಬಳ ನೀಡುತ್ತಿಲ್ಲ. 17ರ ಸಂಜೆಯೇ ಗಡುವು ನೀಡಿದ ಕಂಪನಿ ಮಾತು ತಪ್ಪಿದ ಹಿನ್ನೆಲೆಯಲ್ಲಿ ಇಲ್ಲಿ ದುಡಿದು ಪಡೆಯುವ ಸಂಬಳವನ್ನೇ ನಂಬಿ ಜೀವನ ನಡೆಸುವ ನಮಗೆ ಸಂಬಳ ನೀಡುವುದರಿಂದ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಬ್ಯಾಂಕ್ನ ಸಾಲ ಕಟ್ಟಲು ಪರದಾಟ ನಡೆಸುವಂತಾಗಿದೆ. ನಮ್ಮ ಕೆಲ ಒಂದಿಬ್ಬರು ಸಿಬ್ಬಂದಿಗಳ ಖಾತೆಗೆ ವೇತನ ವರ್ಗಾಯಿಸುವ ಮೂಲಕ ನಮ್ಮನ್ನು ವಂಚಿಸಲು ನೋಡುತ್ತಿದ್ದಾರೆ. ಅದಲ್ಲದೆ ಸುಮಾರು 7 ತಿಂಗಳಿಂದ ಪಿಎಫ್ ಹಣ ಕೂಡ ಕಂಪನಿ ನೀಡದೆ ತಡೆ ಹಿಡಿದಿದೆ. ತಿಂಗಳ 10ನೇ ತಾರೀಕಿನೊಳಗಡೆ ಸಂಬಳ ವರ್ಗಾಯಿಸುವ ಭರವಸೆ ನೀಡದ ಹೊರತು ಮುಷ್ಕರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದ್ದಾರೆ. ಯಜಮಾಡಿ ನವಯುಗ ಟೋಲ್ ಕಂಪನಿ ಅದರ ಗುತ್ತಿಗೆದಾರರಾದಂಥ ಟಿಬಿಆರ್ ಕಂಪನಿಯಲ್ಲಿ ನಾವು ಕೆಲಸ ನಿರ್ವಹಿಸ್ತಿದ್ದೀವಿ. ಸಾಧಾರಣ ಒಂದು 90 ಜನ ತನಕ ಇಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಇದು ನಮಗೆ ತಿಂಗಳು ಸಂಬಳದ ಸಮಸ್ಯೆ. ಅವರು ಫಸ್ಟ್ ಬರುವಾಗ 7, 9 ಈಗ 10 ಒಳಗೆ ಆಗ್ತೀನಿ ಅಂತ ಹೇಳ್ತಾರೆ. ಅದರ ಜನರಲ್ ಬ್ಯಾಂಕ್ ಈ ತಿಂಗಳಲ್ಲಿ ಇವತ್ತಿಗೆ 18 ತಾರೀಕು ಆಯಿತು. ಇವತ್ತು ತನಕ ಸಂಬಳ ಬೀಳಲಿಲ್ಲ. ನಿನ್ನೆ ನಾವು ನವಯುಗದ ಮೇನ್ ಜನ RK ಸರ್ ಹತ್ರ ಸಹ ಮಾತಾಡ್ತೀವಿ. ಅವರು ಕಂಪನಿಗೆ ಮನವಿ ಮಾಡಿದ್ದಾರೆ, ಈಗ ನಮ್ಮ ಕೆಲಸ ಸಂಬಳ ಕೊಡಿ, ಇಲ್ಲದ್ರೆ ಕೆಲಸ ನಿಲ್ಲಿಸ್ತಾರೆ ಅವರು ಅಂತ. ಅದು ನಿನ್ನೆ ಸಾಯಂಕಾಲ 6 ಗಂಟೆ ತನಕ ನಮಗೆ ಗಡುವು ಕೊಟ್ಟಿದ್ದಾರೆ. ಈಗ ನೋಡಿ ಇವತ್ತು 18 ತಾರೀಕು ಆಯಿತು, ಬೆಳಿಗ್ಗೆ ಈಗ ಕೂಡ ನಮಗೆ ಸಂಬಳ ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಬಂದ್ ಮಾಡಿದ್ದೀವಿ. ಈ ಶಿಫ್ಟಲ್ಲಿ ನಾವು ಗೇಟ್ ತೆಗೆಯೋದನ್ನು ಬಂದ್ ಮಾಡ್ತೀವಿ. ನಮಗೆ ಸಂಬಳಕ್ಕೆ ತಾಪತ್ರೆ, ಯಾಕಂದರೆ ಸಂಬಳ ನಮಗೆ ಸರಿಯಾಗಿ 10ರ ಒಳಗೆ ಕೊಡಬೇಕು. ಅಲ್ಲ ಅಂದರೆ ಅದಲ್ಲದೆ 5-6 ತಿಂಗಳಿಂದ ನಮಗೆ PF ಸಹ ಆಗಲಿಲ್ಲ ಟಿಬಿಆರ್ ಕಂಪನಿ. ಅದಕ್ಕೆ ನಾವು ಆ ಸಲುವಾಗಿ ನಾವು ಸ್ಟ್ರೈಕ್ ಮಾಡ್ತೀವಿ.